ಆಗಿರ್ತಕ್ಕಂಥ ಆತ್ಮೀಯ ಶಿಕ್ಷಕ ವೃಂದದವರೇ, ಇವತ್ತೊಂದು ವಿಶೇಷವಾದ ದಿನ. ರಾಮನಗರ ಜಿಲ್ಲೆಯ ಇತಿಹಾಸದಲ್ಲಿ ನನಗೆ ಗೊತ್ತಿದ್ದಂಗೆ ಅವರೋಧವಾಗಿ ಯಾರೂ ಸಹ ಜಿಲ್ಲಾಧ್ಯಕ್ಷರಾಗಿಲ್ಲ. ವಿಶೇಷತೆ ಏನಂದ್ರೆ ಹನುಮಯ್ಯನವ್ರನ್ನ ನೀವೆಲ್ಲ ಅವರೋಧವಾಗಿ ಆಯ್ಕೆ ಆಗಿದ್ದೀರಾ. ಇದರ ಜೊತೆಯಲ್ಲಿ ನನ್ನ ವ್ಯಾಪ್ತಿ ಏನು ಬರ್ತಾ ಇದೆ, ಬೆಂಗಳೂರು 2 ಶೈಕ್ಷಣಿಕ ಜಿಲ್ಲೆಗಳಿದ್ದಾವೆ. ಬೆಂಗಳೂರು ದಕ್ಷಿಣ ಜಿಲ್ಲೆ, ಉತ್ತರ ಜಿಲ್ಲೆ, ಅಲ್ಲಿ ಅವರೋಧವಾಗಿ ಆಯ್ಕೆ ಆಗಿದೆ. ಇತಿಹಾಸದಲ್ಲಿ ಆಗಿಲ್ಲ. ಅದೇ ರೀತಿಯಾಗಿ ನನ್ನ ವ್ಯಾಪ್ತಿ ಏನಿದೆ ಗ್ರಾಮಾಂತರ ಜಿಲ್ಲೆಯಲ್ಲೂ ಸಹ ಅವರೋಧವಾಗಿ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ರಾಜ್ಯಕ್ಕೆ ಒಂದು ಮಾದರಿಯಾಗಿದ್ದೀವಿ. ಇದರ ಜೊತೆಯಲ್ಲೂ ಸಹ ಅದೇ ರೀತಿಯಾಗಿ ರಾಜ್ಯಕ್ಕೂ ಸಹ ಅದೇ ರೀತಿಯಾಗಿದೆ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊತಾ ಇದ್ದೀವಿ. ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಮ್ಮಲ್ಲಿ ಯಾವುದೇ ಭೇದ ಭಾವಗಳಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಜಿಲ್ಲಾ ಅಧ್ಯಕ್ಷಗಳನ್ನ, ರಾಜ್ಯದ ಅಧ್ಯಕ್ಷರು, ಕಾರ್ಯದರ್ಶಿಗಳನ್ನ ನಾವು ಒಗ್ಗಟ್ಟಾಗಿ ಆಯ್ಕೆ ಮಾಡ್ತಾ ಇದ್ದೀವಿ ಅಂತ ಸಂದೇಶವನ್ನು ಕೊಟ್ಟಾಗ ಒಗ್ಗಟ್ಟಿನಲ್ಲಿ ಬಲವಿದೆ. ಯಾವಾಗ ಒಗ್ಗಟ್ಟು 1.5 ಲಕ್ಷ ನೌಕರರು, ಶಿಕ್ಷಕರು ಒಂದಾಗಿದ್ದೀವಿ ಅಂದ್ರೆ ಒಂದು ಸಂದೇಶ ಹೋಗುತ್ತೆ ರಾಜ್ಯಕ್ಕೆ, ಮುಖ್ಯಮಂತ್ರಿಗಳಿಗೆ. ಈ ಸಂಘದಲ್ಲಿ ಶಕ್ತಿ ಇದೆ. ನಮಗೆಲ್ಲ ಇನ್ನೊಂದು ಅದೃಷ್ಟ, ಇವತ್ತೇನಾದ್ರೂ ಸಮಸ್ಯೆಗಳು ಪರಿಹಾರ ಆಗಬೇಕಾದ್ರೆ ಇದೇ ಜಿಲ್ಲೆಯವರ ಮುಖ್ಯಮಂತ್ರಿಗಳು ಅವರೊಂದು ಮಾತನ್ನು ಹೇಳಿದ್ರು. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯದ ಸಮಾವೇಶ ನಡೆಯುವಾಗ, ಯಾರೋ ಇವನು ತುಂಬಾ ಚುರುಕಾಗಿದ್ದಾನಲ್ಲ ನಮ್ಮ ಚಂದ್ರು, ಇವನೊಂದು MLC ಮಾಡ್ಬಿಡೋಣ ಅಂತ. ನಾನೆಲ್ಲೂ ಹೇಳ್ಬಾರ್ದು ಅಂದ್ರು ಅವರು. ಅಂದ್ರೆ ನಿಮ್ಮೆಲ್ಲರ ಶಕ್ತಿಯಿಂದ ಸನ್ಮಾನ ನಿಮ್ಮ ಸಂಘದ ರಾಜ್ಯಾಧ್ಯಕ್ಷರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯವನ್ನು ಕೊಡುವಂತಹ ಶಕ್ತಿಯನ್ನು, ಅದೇ ಮೀಟಿಂಗ್ ಇದರಲ್ಲಿ ಹೇಳಿದ್ರು ಒಂದು ಮಾತು, ರಾಜ್ಯದಲ್ಲಿ ನಿಮಗೊಂದು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ನಾನು ಜಾಗವನ್ನು ಕೊಡ್ತೀನಿ ಅಂತ ಇದೇ ರಾಜ್ಯದ ನಮ್ಮನ್ನ ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಹೇಳಿದ್ರು. ಇನ್ನೊಂದು ಸಮಸ್ಯೆ ನಮಗಿದೆ. ಆವತ್ತಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದ DK ಶಿವಕುಮಾರ್ ಇಬ್ಬರು ಹೇಳಿದ್ರು, GPT, PhD ಅನ್ನ ಪದೋನ್ನತಿಯನ್ನು ಕೊಟ್ಟು GPT ಅನ್ನು ಮಾಡಿದ್ದೀವಿ, ಆದರೆ ಒಂದು ಇನ್ಕ್ರಿಮೆಂಟ್ ಅನ್ನ ಬಾಕಿ ಇದೆ. ನಿಮ್ಮೆಲ್ಲ ಜಿಲ್ಲೆಯ ಈ ಸಂಘದ ಪದಾಧಿಕಾರಿಗಳು, ನಾವು ರಾಜ್ಯದ ಅಧ್ಯಕ್ಷರು ಸೇರಿ ಅದನ್ನು ಸಹ ಕೆಲವೇ ದಿನಗಳಲ್ಲಿ ಆ ಸಿಹಿ ಸುದ್ದಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಕೊಟ್ಟುವಂಥ ಕೆಲಸವನ್ನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀವಿ. ಆದ್ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರದಿಂದ ನಾನು ಸಹ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ 14 ವರ್ಷ ಕೆಲಸ ಮಾಡಿ ಜಿಲ್ಲಾ ಸಂಘದ ಅಧ್ಯಕ್ಷನಾಗಿ, ರಾಜ್ಯದ ಉಪಾಧ್ಯಕ್ಷನಾಗಿ ರಾಜೀನಾಮೆಯನ್ನು ಕೊಟ್ಟು 2 ಸಾರಿ ಸೋತರು, 3ನೇ ಬಾರಿ ನೀವೆಲ್ಲ ಗೆಲ್ಸಿದ್ದೀರಾ. ನಾನು ಪ್ರತಿ ಸದನದಲ್ಲಿ ಕನಿಷ್ಠ ಈ ಶಿಕ್ಷಕರ ಬಗ್ಗೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ಬಗ್ಗೆ 2 ಪ್ರಶ್ನೆಗಳಾದರೂ ಕೇಳ್ತಾ ಇದ್ದೀನಿ. ಆ ಎಲ್ಲ ಪ್ರಶ್ನೆಗಳ ಪರಿಹಾರವನ್ನು ಕೊಡಿಸ್ತಾ ಇದ್ದೀನಿ. ನಾವು ಬರೀ ಮಾತಾಡೋದಲ್ಲ, ಯಾಕಂದ್ರೆ ನಮ್ಮ ಸಮಸ್ಯೆಗಳ ಬಗ್ಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯಾವುದೇ ಆದಂಥ MLC MLAಗಳಿಲ್ಲ. ಹಾಗಾಗಿ ನಿಮ್ಮ ಕುಟುಂಬದ ಸದಸ್ಯನಾಗಿ, ನಿಮ್ಮಲ್ಲೊಬ್ಬನಾಗಿ ನಾನು ನಿಮ್ಮೆಲ್ಲರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತೀನಿ ಅಂತ ಈ ಮೂಲಕ ಹೇಳ್ತೀನಿ. ಆದ್ಮೇಲೆ ನಾನು ಜಿಲ್ಲಾ ಸಂಘದ ಅಧ್ಯಕ್ಷನಾಗಿ ಸ್ವಯಂ ನಿವೃತ್ತಿಯನ್ನು ಪಡೆದು ರಾಜಕೀಯಕ್ಕೆ ಬಂದಾಗ ನಿಮ್ಮ ಜೊತೆಯಲ್ಲಿ ಏನಾದರೂ ಒಂದು ಸಂಬಂಧ ಇರಬೇಕು ಅಂತೇಳಿ ನಾನು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಶಿಕ್ಷಕರ ಪತ್ತಿನ ಸಹಕಾರ ಸಂಘ ಅಂತ ಸ್ಥಾಪನೆ ಮಾಡಿ ಈಗಲೂ ಸಹ ಆ ಶಿಕ್ಷಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷನಾಗಿ ಮುಂದುವರಿತಾ ಇದ್ದೀನಿ. ಅನೇಕ ಜನ ಅಲ್ಲಿ ಲೋನನ್ನು ತಗೊಳ್ತಾ ಇದ್ದಾರೆ, ಡೆಪಾಸಿಟ್ ಮಾಡ್ತಾ ಇದ್ದಾರೆ, ಎಲ್ಲ ಒಂದು ರೀತಿಯಲ್ಲಿ ನಡೀತಾ ಇದೆ. ಒಂದು 5-6 ಕಡೆ ಹೋದಾಗ, ಸರ್ ಸಂಘದಲ್ಲಿ ನಾವೊಂದು 1 ಲಕ್ಷ ರೂಪಾಯಿಯನ್ನ ಲೋನ್ ಆಗಿ ತಗೊಂಡ್ವಿ,
ನನ್ನ ಮಗನ ಇಂಜಿನಿಯರಿಂಗ್ ಕಾಲೇಜಿಗೆ ನಾನು ಫೀಸ್ ಆಗಿ ಕಟ್ಟಿದೆ, ಇವತ್ತು ನನ್ನ ಮಗ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಬೇರೆ ರೀತಿಯಾದಂಥ ಉಪಯೋಗ ಆಗಿದೆ ಅಂತ ಹೇಳ್ತಾರೆ, ತುಂಬಾ ಸಂತೋಷ ಆಗುತ್ತೆ. ಇಡೀ ರಾಜ್ಯದ ಧ್ವನಿಯಾಗಿ ಅನೇಕ ಸಮಸ್ಯೆಗಳ ಸರಮಾನೆಯಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ಶಿಕ್ಷಕರನ್ನ ನಾವು ಕಾಪಾಡಬೇಕಾದ್ರೆ ನಾವೆಲ್ಲ ಯಾವ ಹೆಜ್ಜೆಯನ್ನ ಇಡಬೇಕಾಗ್ತದೆ ಅಂತಕ್ಕಂಥ ವಿಚಾರಧಾರೆಗಳನ್ನ ನಮಗೆ ಮುಟ್ಟಿಸಲಿಕ್ಕೆ ಬಂದಿರ್ತಕ್ಕಂಥ ನಮ್ಮೆಲ್ಲ ಆತ್ಮೀಯರೇ. ನಮ್ಮ ತಾಲೂಕಿನಲ್ಲಿ ಸಂಘಟನೆ ಇತ್ತು, ಜಿಲ್ಲೆಯಲ್ಲೇ ಇತ್ತು. ಆದರೆ ಈ ಒಂದು ಕಾಲಘಟ್ಟ ಹೇಗಿದೆ ಅಂದ್ರೆ ಬೆಂಕಿಯ ಜೊತೆಯಲ್ಲಿ ಸರ್ಸಾಡೋ ರೀತಿಯಲ್ಲಿ ಶಿಕ್ಷಕರು ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾತ್ರಿ 11 ಗಂಟೆ ಆದರೂ ಕೂಡ ನೆಟ್ವರ್ಕ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರೋ ಒಬ್ಬ RIVA ಬಂದು ನಮ್ಮ ಶಿಕ್ಷಕರನ್ನ ಗೌರವ ನಡೆಸ್ಕೊಳ್ಳದೆ ಕೈಗೊಂಬೆಯಾಗಿ ಬೀದಿ ಬೀದಿಯಲ್ಲಿ ಆಟ ಆಡಿಸ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ನಿಮ್ಮೆಲ್ಲರ ವಿಶ್ವಾಸದಿಂದ, ನಮ್ಮೆಲ್ಲರ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರಿಂದ ಹೆಚ್ಚಿನ ಜವಾಬ್ದಾರಿಯನ್ನು ಇವತ್ತು ನನಗೆ ವಹಿಸ್ಕೊಡ್ತಾ ಇದ್ದೀರಿ. ಇದರಲ್ಲಿ ಕಾಯ ವಾಚ ನನ್ನ ಆತ್ಮಪೂರ್ವಕವಾಗಿ ಹೇಳ್ತೀನಿ, ಶಿಕ್ಷಣ ಇಲಾಖೆಯಲ್ಲಿ ಗೌಡ್ರ ಹೇಳಿದಾಗಿ ನಾನೊಬ್ಬ ಶಿಕ್ಷಕನಾಗಿ ಇದ್ಕೊಂಡು ಸುಮಾರು 25-30 ವರ್ಷಗಳಿಂದ ಶಿಕ್ಷಕರ ಸಂಘಟನೆಯಲ್ಲಿ ಯಾವುದೇ ಒಂದು ಹುದ್ದೆಯನ್ನು ತೆಗೆದುಕೊಳ್ಳದೆ ನಿಮ್ಮ ಒಡನಾಡಿಯಾಗಿ ಕೆಲಸವನ್ನು ಮಾಡ್ತಾ ಇತ್ತು. ಅದನ್ನ ಗುರುತಿಸಿ ಇವತ್ತು ನೀವು ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೆಮ್ಮೆಯ ಮಗ DK ಶಿವಕುಮಾರ್ ಅವರ ಒಡನಾಟದಲ್ಲಿ ಈ ಮುಂದಿನ ದಿನಗಳಲ್ಲಿ ಈ ಒಂದು ಬಿಲ್ಡಿಂಗ್ ಏನಿದೆ, ಈ ರೀತಿ ನಮ್ಮ ಶಿಕ್ಷಕರ ಸದನವನ್ನು ರಾಮನಗರದಲ್ಲಿ ಕಟ್ಟಬೇಕಾಗ್ತದೆ ಅಂತಕ್ಕಂಥದ್ದನ್ನು ಕೂಡ ನಮ್ಮ ಅಧ್ಯಕ್ಷರಲ್ಲಿ ಹಾಗೆ ನಮ್ಮ ರಾಮೋಜಿಗೌಡರಲ್ಲಿ ಮನವಿಯನ್ನು ಮಾಡ್ತಾ